ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಏನು ಬರುತ್ತೆ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಸೀಕ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಕೇರ್ ಗಿವರ್, ಇಲ್ಲೊಂದು ಸ್ಟಡಿ ಬರ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿದೆ ಅಂತ. ಇಲ್ಲೊಂದು ಮೈ ವರ್ಲ್ಡ್ ರೋಮ್ ಅರೌಂಡ್ ಯು ಅಂತ ಹೇಳ್ತಾ ಇದ್ದಾರೆ. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಶನ್ಶಿಪ್. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನೀವಿಬ್ರು ದೂರ ಆಗಿದ್ದೀರಾ. ಈ ರಿಲೇಶನ್ಶಿಪ್ ಬಗ್ಗೆ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ. ಈ ಸಂಬಂಧಕ್ಕೊಂದು ಅರ್ಥ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಅವ್ರ ಮನಸ್ಸು ಯಾವಾಗ್ಲೂ ನಿಮ್ಮ ಸುತ್ತಾನೇ ಓಡಾಡ್ತಾ ಇದೆ. ಯಾವಾಗಲೂ ನೀವು ನೆನಪಾಗ್ತಾ ಇದ್ದೀರಾ. ನೀವು ಅವ್ರನ್ನ ತುಂಬ ಕೇರ್ ಮಾಡ್ತಾ ಇದ್ರಿ, ಅದೆಲ್ಲ ಈಗ ನೆನಪಾಗ್ತಾ ಇದೆ ಅವ್ರಿಗೆ. ಈ ಸಂಬಂಧ ಹಾಳಾಗಕ್ಕೆ ನಾನೇ ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ರಿಗ್ರೆಟ್ಸ್ ಇದೆ, ಆದರೂ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ನೀವೆಲ್ಲ ಹೋಗ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ, ನೀವು ಬೇರೆ ಇನ್ಯಾರ ಜೊತೆನಾದ್ರೂ ಮಾತಾಡ್ತಾ ಇದ್ದೀರಾ, ಹಾಗೆಲ್ಲ ಸ್ಪೈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಟ್ಯಾರೋ ಕಾರ್ಡ್ಸ್ ಏನು ಹೇಳತ್ತೆ? ಇಲ್ಲೊಂದು ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮತ್ತೊಂದು ನೈಟ್ ಆಫ್ ಪೆಂಟಿಕಲ್ಸ್, ಇಲ್ಲಿ 10 ಆಫ್ ಪೆಂಟಿಕಲ್ಸ್, ಇಲ್ಲಿ ಟವರ್ ಕಾರ್ಡ್ ಇದೆ. ಮತ್ತೊಂದು 8 ಆಫ್ ಸಾರ್ಟ್ಸ್ ಇದೆ. ಬಾಟಮ್ನಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಇಷ್ಟಪಟ್ಟಿದ್ದೀರಾ. ಇಲ್ಲಿ ನೀವು ಸಿಂಗಲ್ ಪರ್ಸನ್ ಆಗಿದ್ದೀರಾ, ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀರಾ, ಏನೋ ಜಾಬಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಆದಷ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ರಿ, ಇಮೋಷನಲ್ ಆಗಿ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡ್ತಾ ಇದ್ರಿ ಅನ್ನೋದಿದೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ, ಆದ್ರಿಂದ ನಿಮ್ಮಿಬ್ಬರ ಸಂಬಂಧ ಇಲ್ಲಿ ಹಾಳಾಗಿದೆ ಅನ್ನೋದು ಬರ್ತಾ ಇದೆ. ಆದ್ರೆ ಈಗ ಏನು ಮಾಡ್ಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಇಷ್ಟ ಇದ್ರೂ ಅವ್ರ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರನ್ನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಹಾಗೆ ಇಲ್ಲೊಂದು ಸ್ಟಕ್ ಎನರ್ಜಿ ಇದೆ. ಏನೂ ನಡೀತಾ ಇಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಮನ್ಸೂನು ಅಂತ ಸಂತೋಷದಲ್ಲಿಲ್ಲ. ನೆಪ ಮಾತ್ರಕ್ಕೆ ಕೆಲಸಕ್ಕೆ ಹೋಗ್ತೀರಾ, ಅಲ್ಲೂ ಅಂತ ಉತ್ಸಾಹ ಇಲ್ಲ. ಯಾರನ್ನೋ ಇಷ್ಟಪಟ್ಟಿದ್ರಿ, ಆ ವ್ಯಕ್ತಿನ ತುಂಬಾ ನಂಬ್ಕೊಂಡಿದ್ರಿ. ನೀವೂ ಹಗಲು ರಾತ್ರಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ. ನೀವೊಂದು ಇಲ್ಲಿ ಸೈಲೆಂಟ್ ವ್ಯಕ್ತಿಯಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕಡಿಮೆ ಮಾತಾಡ್ತೀರಾ. ನಿಮ್ಮ ಭಾವನೆಗಳನ್ನ ಏನೂ ಹೇಳ್ಕೊಂಡಿಲ್ಲ ಅವ್ರ ಹತ್ರ. ನಿಮ್ಮ ಭಾವನೆಗಳನ್ನ, ನಿಮ್ಮ ಪರಿಸ್ಥಿತಿನ ಏನೂ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅನ್ನೋದಿದೆ. ಇವೆಲ್ಲದ್ರಿಂದ ಅವರು ಕೆಲವು ಕಾಲ ಸೈಲೆಂಟ್ ಆಗಿದ್ದಾರೆ. ಇಲ್ಲೊಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ. ಇಲ್ಲಿ 2 ಆಫ್ ಕಪ್ಸ್ ಇದೆ, ಇಲ್ಲಿ 6 ಆಫ್ ಸಾರ್ಟ್ಸ್ ಇದೆ. ಮತ್ತೊಂದು ದಿ ಮೂನ್ ಕಾರ್ಡ್ ಬರ್ತಾ ಇದೆ. ಹಾಗೆ ಕಿಂಗ್ ಆಫ್ ಸಾರ್ಟ್ಸ್, ಇಲ್ಲೊಂದು ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ದಿ ವೀಲ್ ಆಫ್ ಫಾರ್ಚೂನ್. ಇಬ್ಬರ ಕನೆಕ್ಷನ್ ಅಲ್ಲಿ ನೀವು ಅಪ್ಸ್ ಅಂಡ್ ಡೌನ್ಸ್ ಇದೆ. ಇಬ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಕೇರಿಂಗ್ ಭಾವನೆ ಇತ್ತು. ಈಗ ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ. ತಲೆ ತುಂಬ ಯೋಚನೆಗಳಿದೆ. ನಿಮ್ಮ ಹಾಗೆ ಅವ್ರಿಗೂ ಅಂತ ಆಸಕ್ತಿ ಇಲ್ಲ ಕೆಲಸದಲ್ಲಿ. ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ. ಇದಕ್ಕೆ ಕಾರಣರಾದವ್ರ ಮೇಲೆ ಸಿಟ್ಟು ಬರ್ತಾ ಇದೆ. ಆದರೂ ಏನು ತೋರಿಸ್ಕೋತಾ ಇಲ್ಲ. ನಿಮ್ಮ ಹತ್ರನೂ ಹೆಚ್ಚು ಮಾತಿಲ್ಲ. ಸ್ವಲ್ಪ ದಿನ ಗ್ಯಾಪ್ ಕೊಟ್ರೆ ಇದೆಲ್ಲ ಸರಿಯಾಗಬಹುದು ಅಂತ ಅನ್ಕೊಂಡಿದ್ದಾರೆ. ಆದರೆ ಮನಸ್ಸು ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ಯಾರ್ದೋ ಬಗ್ಗೆ ಸಿಟ್ಟಿದೆ. ನಿಮ್ಮಿಬ್ಬರ ಮಧ್ಯೆ ಯಾರೋ 3ನೇ ವ್ಯಕ್ತಿ ಇದ್ದಾರೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಆದ್ರಿಂದ ನಿಮ್ದೇನೂ ಕೆಲಸಗಳಾಗ್ತಾ ಇಲ್ಲ. ಜೀವನದಲ್ಲಿ ತುಂಬ ಕನಸುಗಳು ಇಟ್ಕೊಂಡಿದ್ರು, ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿತ್ತು. ಆದರೆ ಯಾಕೋ ಏನೋ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಇದೆಲ್ಲದರಿಂದ ಬೇಜಾರಿದೆ. ಇದಕ್ಕೆ ಯೂನಿವರ್ಸಿಂದ ಏನಿದೆ ಕೇಳೋಣ.
ಯೂನಿವರ್ಸಿಂದ ಏನು ಅಡ್ವೈಸ್ ಇದೆ ನಿಮಗೆ? ಸ್ಟ್ರೆಸ್ ಇದೆ ಅನ್ನೋದು ಬರ್ತಾ ಇದೆ. ಮತ್ತೊಂದು ದಿ ಸೋರ್ಸ್ ಸನ್ ಕಾರ್ಡ್ ಬರ್ತಾ ಇದೆ. ದಿ ರೆಬೆಲ್, ಮತ್ತೊಂದು ಎಲೋನೆಸ್. ಹಾಗೆ ಇಲ್ಲಿ 2 ಕಾರ್ಡ್ ಇದೆ. ಒಂದು ಕ್ರಿಯೇಟರ್ ಬರ್ತಾ ಇದೆ, ಒಂದು ಸಪ್ರೆಷನ್ ಇದೆ. ಬಾಟಮ್ನಲ್ಲಿ ಕರೇಜ್ ಇದೆ. ದಿನ ಕಳೆದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಬರೋದಿದೆ ಅನ್ನೋದಿದೆ. ಸ್ಟ್ರೆಸ್ ಇದೆ, ಹೌದು. ಯಾವುದೇ ಕೆಲಸಗಳಾಗ್ತಾ ಇಲ್ಲ, ನಿಮ್ಮ ಜೊತೆ ಹೆಚ್ಚು ಮಾತಿಲ್ಲ, ನೀವು ಅವರನ್ನ ಗಮನಿಸ್ತಾ ಇಲ್ಲ ಹೆಚ್ಚು. ಹಾಗಾಗಿ ಇಲ್ಲಿ ಸ್ಟ್ರೆಸ್ ಇದೆ, ಲೋನ್ಲಿ ಫೀಲ್ ಆಗ್ತಾ ಇದೆ. ಹಾಗೆ ರೆಬೆಲ್ ಇದೆ. ಮನೆಯಲ್ಲಿ ಅವ್ರಿಗೆ ಯಾರನ್ನೋ ನೋಡಿರಬಹುದು, ಅಥವಾ ಮನೆಯಲ್ಲಿ ನೀವಿಬ್ರು ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಗೆ ಸಿಗ್ತಾ ಇಲ್ಲದೆ ಇರಬಹುದು. ಅದಕ್ಕೆ ಸಿಟ್ಟಿದೆ. ಮನೆಯಲ್ಲೂ ಸಣ್ಣ ಪುಟ್ಟ ಜಗಳಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಆದರೆ ಆ ದೇವ್ರು ಮಾಡಿದಂಥ ಫ್ರೆಂಡ್ಶಿಪ್ ಆಗಿದೆ ನಿಮ್ಮಿಬ್ರದ್ದು. ಇಷ್ಟು ದಿನ ಎಲ್ಲನೂ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಆದರೆ ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ, ಸನ್ ಕಾರ್ಡ್ ಬರ್ತಾ ಇದೆ. ಈ ರಿಲೇಶನ್ಶಿಪ್ನಲ್ಲಿ ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ. ಇದಕ್ಕೆ ಅವ್ರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಈ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ಕಮ್ ಬ್ಯಾಕ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಶನ್ಶಿಪ್ ಅನ್ನೋದು ಮತ್ತೆ ಬರ್ತಾ ಇದೆ ನಿಮಗೆ. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಐ ಆಮ್ ವಿತ್ ಯು ನೋ ಮ್ಯಾಟರ್ಸ್ ವಾಟ್ ಎವರ್ ಇಟ್ ಈಸ್. ಐ ಕಾಂಟ್ ಫರ್ಗೆಟ್ ಮೈ ಫಸ್ಟ್ ಲವ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೋರ್ ದ್ಯಾನ್ ಜಸ್ಟ್ ಎ ಫ್ರೆಂಡ್. ಬಾಟಮ್ನಲ್ಲಿ ವಿ ಬೋತ್ ನೋ ಹೂಸ್ ಫಾಲ್ಟ್ ಇಟ್ ವಾಸ್. ಇದರ ಹಿಂದಿನ ಕಾರಣಗಳು ಇಬ್ರಿಗೂ ಗೊತ್ತಿದೆ. ಯಾರು ನಿಮ್ಮಿಬ್ರನ್ನ ತಡೀತಾ ಇದ್ದಾರೆ ಅನ್ನೋದಿದೆ. ಕಮ್ ಬ್ಯಾಕ್ ಇನ್ ಮೈ ಲೈಫ್, ಮತ್ತೆ ವಾಪಸ್ ನನ್ನ ಲೈಫಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಸಂಬಂಧ ಹಾಳು ಮಾಡೋಕ್ಕೆ ನಾನೇ ಕಾರಣ, ನಾನೇ ನಿಧಾನಿಸಿದೆ, ನನ್ನಿಂದನೇ ನಮ್ಮಿಬ್ರು ಫ್ರೆಂಡ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನೇ ಏನೂ ಹೇಳ್ಕೊತಾ ಇರಲಿಲ್ಲ, ನನ್ನ ಫೀಲಿಂಗ್ಸ್ನೆಲ್ಲ ಮುಚ್ಚಿಟ್ಟಿದ್ದೆ ಇಷ್ಟು ದಿವಸ. ಆದರೆ ಮುಂದೆ ನೋ ಮ್ಯಾಟರ್ಸ್ ವಾಟ್ ಎವರ್ ಇಟ್ ಈಸ್, ನಾನು ಯಾವಾಗ ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನನ್ನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೋರ್ ದ್ಯಾನ್ ಜಸ್ಟ್ ಎ ಫ್ರೆಂಡ್. ನೀನು ನನಗೆ ಒಂದು ಒಳ್ಳೆ ಫ್ರೆಂಡ್ ಸರಿ, ಆದರೆ ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಇದೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದು ಇದೆ ಅವ್ರಿಗೆ. ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಏನು ಅಡ್ವೈಸ್ ಇದೆ ನಿಮಗೆ? ಬಿ ಪ್ರೌಡ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ವಲ್ನರೇಬಿಲಿಟಿ. ಇಷ್ಟು ದಿನ ಇದೊಂದು ದುರ್ಬಲವಾಗಿತ್ತು, ವೀಕ್ ಆಗಿತ್ತು ನಿಮ್ಮ ಫ್ರೆಂಡ್ಶಿಪ್ಪು. ಆದರೆ ಮುಂದೆ ಬಿ ಪ್ರೌಡ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಟೈಮ್ ಟು ಸೆಲೆಬ್ರೇಟ್ ಅನ್ನೋದಿದೆ ಇಲ್ಲಿ. ಈ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಆ ದೇವ್ರ ಸಹಾಯ ನಿಮ್ಗಿದೆ. ಇಲ್ಲಿ ನಿಮಗೆ ಕ್ರಿಯೇಟರ್ ಬಂದಿದ್ದಾರೆ. ಸ್ವಲ್ಪ ದಿನ ಇದೆಲ್ಲ ನೆಗೆಟಿವಿಟಿ ಇರುತ್ತೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರೋದಿದೆ. ಆದ್ರಿಂದ ಯೂನಿವರ್ಸ್ಗೆ ಸರೆಂಡರ್ ಆಗಿ ಬಿ ಪ್ರೌಡ್ ಅನ್ನೋದು ನಿಮಗೆ ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ವೀಕ್ ಆಗಿರೋದ್ರಿಂದ ನೀವಿಬ್ರು ದೂರ ಆಗಿದ್ದೀರಾ. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮುಂದೆ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.